ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. 2 ದಿವಸಗಳಿಂದ ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇತ್ತು. ಏನು ಕಳೆದ ತಿಂಗಳು ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು 31ನೇ ತಾರೀಕಿನಂದು ಅಂದರೆ ಈ ಒಂದು ತಿಂಗಳ ಕೊನೆಗೆ, ಅಕ್ಟೋಬರ್ ತಿಂಗಳ ಕೊನೆಗೆ ಈ ಒಂದು SIT ತನಿಖೆಯ ಅಂತಿಮ ವರದಿಯನ್ನು ಕೊಡಬೇಕು ಅಂತ ನಾವು ಕೇಳ್ಕೊಂಡಿದ್ದೆವು ಅನ್ನುವಂತಹ ವಿಚಾರವನ್ನು ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡಿದರು. ಈ ಒಂದು ಪ್ರಸ್ತಾಪ ಬಂದದೇ ತಡ ಹಲವು ಕಡೆಗಳಲ್ಲಿ ಪ್ರಶ್ನೆಗಳು ಉದ್ಭವ ಆಗಲಿಕ್ಕೆ ಆರಂಭವಾಗಿದ್ದವು. ಹೇಗೆ ಇಷ್ಟು ತುರಾತುರಿಯಲ್ಲಿ ನೀವು ಈ ಒಂದು ಅಂತಿಮ ವರದಿಯನ್ನು ಪಡಿತೀರಾ, ಯಾಕೆ ಅಷ್ಟೊಂದು ತುರಾತುರಿ ಎನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗಿದ್ದವು. ಮಾತ್ರ ಅಲ್ಲ, ಇನ್ನೂ ಯಾವುದೇ ತೀರ್ಮಾನಗಳು ಆಗಿಲ್ಲ. ಅಂದರೆ ಆರೋಪಿಗಳು ಎನ್ನುವಂತಹ ವ್ಯಕ್ತಿಗಳ ಕಡೆಗೆ ಒಂದು ಕಾಲನ್ನು ಕೂಡ ಇಟ್ಟಿಲ್ಲ, ಅಥವಾ ಒಂದು ಗಾಳಿ ಕೂಡ ಆ ಕಡೆಗೆ ಸೋಕಿಲ್ಲ. ಅದರ ಎಡೆಯಲ್ಲೇ ನೋಡಿ, ಇಲ್ಲಿ ಆರೋಪಿಗಳು ಯಾರು ಎತ್ತ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಈ ಒಂದು ಆರೋಪದಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಯಾರದೆಲ್ಲ ಒಂದು ರೀತಿಯಲ್ಲಿ ಬ್ಯಾಕ್ ಬೋನ್ ಸಪೋರ್ಟ್ ಇದರಲ್ಲಿ ಇದೆ ಅನ್ನೋದು ಒಂದರ ಮಟ್ಟಿಗೆ ಕ್ಲಾರಿಟಿ ಇರುವಂಥದ್ದು. ಇನ್ನು ತನಿಖೆಯಲ್ಲೇ ಅವರನ್ನು ಅರೆಸ್ಟ್ ಅಥವಾ ಅವರ ಕಡೆಗೆ ನೋಟಿಸ್ ಹೋಗಬೇಕಾದದ್ದು, ಇದು ಯಾವ ಪ್ರಕ್ರಿಯೆ ನಡೀತಾ ಇಲ್ಲ ನೋಡಿ. ಒಂದು ರೀತಿಯಲ್ಲಿ ಕಳ್ಳ ಪೊಲೀಸ್ ಆಟ ಆಡೋದಕ್ಕೆ ಈ ಒಂದು ಪ್ರಕರಣವನ್ನು ಉಪಯೋಗಿಸೋದಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ. ಇಲ್ಲಿ ಗೃಹ ಸಚಿವರು ಅಥವಾ ರಾಜ್ಯ ಸರ್ಕಾರ ಎಷ್ಟೇ ದೊಡ್ಡ ನಾಟಕ ಆಡಿದರೂ ಜನಸಾಮಾನ್ಯರ ಮುಂದೆ ಇಲ್ಲಿ ತಪ್ಪು ಮಾಡಿದ ವ್ಯಕ್ತಿ, ಆರೋಪಿ ಅನ್ನುವಂತಹ ವ್ಯಕ್ತಿಯ ಮುಖ ಪರಿಚಯ ಒಂದು ರೀತಿಯಲ್ಲಿ ಡಮ್ಮಿ ಮಾಡಿಟ್ಟಾಗೆ ಮುಂದುಗಡೆ ಇದೆ. ಆದರೆ ಆತನೇ ಆರೋಪಿ ಅಂತ ತೋರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಕಾನೂನಿನ ಮುಖಾಂತರ ಅದನ್ನು ಪ್ರೂವ್ ಮಾಡಬೇಕಾಗತ್ತೆ. ಸೊ ಇವುಗಳು ಒಂದು ರೀತಿಯಲ್ಲಿ ಅಟ್ಯಾಚ್ಡ್ ಆಗಿ ಬರುವಂತಹ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಗೊತ್ತಾಗುತ್ತೆ SIT ತನಿಖೆ ಹೌದು ನಿಷ್ಪಕ್ಷಪಾತವಾಗಿ ಒಂದು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಅಂತ. ಅದುವರೆಗೂ ಯಾವುದೇ ಕಾರಣಕ್ಕೂ ಈ ಒಂದು SIT ತನಿಖೆ ಮುಕ್ತಾಯ ಅಂತ ಬರೋದಿಲ್ಲ. ಸೊ ಇವತ್ತು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಕಳೆದ ತಿಂಗಳು ಅಂತಿಮ ವರದಿಯನ್ನು ಕೇಳಿದೆವು, ಆದರೆ ತಾಂತ್ರಿಕ ದೋಷಗಳಿಂದ ಇದು ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಮಾತ್ರವಲ್ಲ, ರಾಜ್ಯ ಮಹಿಳಾ ಆಯೋಗ ಕೂಡ ಈ ಒಂದು ವಿಚಾರದಲ್ಲಿ ಸ್ಪಷ್ಟನೆ ಕೇಳಿದೆ. ಅದು ಕೂಡ ಒಂದು ರೀತಿಯಲ್ಲಿ ಬೆಳವಣಿಗೆಗಳು ನಡೀತಾ ಇದೆ. ಏನೋ ಈ ಒಂದು ತನಿಖೆಯಲ್ಲಿ ಬದಲಾವಣೆಗಳು ಆಗಬೇಕು ಅಂತ ಕೇಳಿಕೊಂಡಿದೆ ಅನ್ನೋಂತಹ ವಿಚಾರ ಕೂಡ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಧ್ಯಮದ ಮುಂದೆ ಹೇಳಿರುವಂಥದ್ದು. ಅಂದರೆ ಮಾಧ್ಯಮ ವರದಿಗಾರರು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಕೊಟ್ಟಿರುವಂಥದ್ದು. ಅಂದರೆ ನೋಡಿ, ಇದು ಎಲ್ಲರಿಗೂ ಕಾಮನ್ ಮ್ಯಾನ್, ಆ್ಯಸ್ ಎ ಕಾಮನ್ ಮ್ಯಾನ್ ಆಗಿ ಯಾರಿಗೂ ಗೊತ್ತಿರುವಂತಹ ಒಂದು ವಿಚಾರ. ಇಂತಹ ಕೆಲವು ಸಾಮಾನ್ಯ ಪ್ರಶ್ನೆಗಳನ್ನು ಉತ್ತರಿಸೋಕ್ಕೂ ತಮಗೆ ಆಗಿಲ್ಲ ಅಂದರೆ ತಾವೊಬ್ಬ ಗೃಹ ಸಚಿವರಾಗಿದ್ದುಕೊಂಡು ವೇಸ್ಟ್ ಅಂತ ನನ್ನ ಅನುಭವದಲ್ಲಿ. ತಮ್ಮ ಆ ಒಂದು ಕೆಲವೊಂದು ಹೇಳಿಕೆಗಳನ್ನು ನೋಡಿ ನಿಜವಾಗ್ಲೂ ಈಸ್ ಎ ರಿಯಲಿ ಗ್ರೇಟ್ ಗೃಹ ಸಚಿವರು ಅಂತ ಅಂದ್ಕೊಂಡಿದ್ದೆ. ಆದರೆ ನಿಜಕ್ಕೂ ತಮಗೆ ಕೆಲವೊಂದು ವಿಚಾರಗಳ ಬಗ್ಗೆ ಮಾಹಿತಿ ಕೊರತೆ ಖಂಡಿತವಾಗಿಯೂ ಇದೆ. SIT ಈ ಒಂದು ಆದೇಶ ಪ್ರತಿ ಅದೇ ತಾವೇ ತಮ್ಮ ಸರ್ಕಾರ ಹೊರಡಿಸುವಂತಹ ಆ ಒಂದು ಆದೇಶದಲ್ಲಿ ಈ ಒಂದು ಧರ್ಮಸ್ಥಳ ಠಾಣೆಗಳಲ್ಲಿ ಮತ್ತು ಹೊರಗಿನ ಠಾಣೆಗಳಲ್ಲಿ, ಹೊರ ಜಿಲ್ಲೆಗಳಲ್ಲಿ ಎಲ್ಲೇ ಆಗಿದ್ದರೂ ಕೂಡ ಈ ಒಂದು ಪ್ರಕರಣದಲ್ಲಿ ಏನೆಲ್ಲ ದೂರುಗಳು ದಾಖಲಾಗಿದೆ ಅಥವಾ ಮುಂಬರುವ ದಿವಸಗಳಲ್ಲಿ ಏನೆಲ್ಲ ದೂರುಗಳು ದಾಖಲಾಗುತ್ತೆ, ಇವೆಲ್ಲವನ್ನು ಸೇರಿಸಿಕೊಂಡು SIT ತನಿಖೆ ವಿಚಾರಣೆ ಮಾಡಬೇಕಿದೆ. ಸೊ ನಂತರ ಬೇಕಾಗಿದೆ ಎಲ್ಲಿ ಏನು ಎತ್ತ ಆರೋಪಿಗಳು ಯಾರು ಹೌದಾ ಅಲ್ವಾ ಅನ್ನುವಂತಹ ತೀರ್ಮಾನಕ್ಕೆ ಬರೋದು. ಇನ್ನು ಬುರುಡೆ ವಿಚಾರದಲ್ಲಿ ಏನು ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿ ತಂದುಕೊಟ್ಟಂತಹ ಬುರುಡೆ ವಿಚಾರದಲ್ಲೇ ತೀರ್ಪು ಕೊಡೋದಕ್ಕೆ SITಯಿಂದ ಸಾಧ್ಯ ಆಗಿಲ್ಲ. ಆ ಒಂದು ವಿಚಾರಣೆಯನ್ನೇ ಕಂಪ್ಲೀಟ್ ಮಾಡೋದಕ್ಕೆ ಆಗಿಲ್ಲ. ಚಿನ್ನಯ್ಯ ಮತ್ತೆ ತಪ್ಪೊಪ್ಪಿಗೆ ಹೇಳಿಕೆ ಕೊಡ್ತಾ ಇದ್ದಾನೆ, ಅದನ್ನು ಸ್ವೀಕರಿಸಿ ತನಿಖೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕನ್ಫ್ಯೂಷನ್ ಆಗಿರುವಂತಹ ಕೆಲವೊಂದು ವಿಚಾರಗಳು. ಇವತ್ತು SIT ಮಾಡ್ತಾ ಇರುವಂತಹ ತನಿಖೆ ಪಾರದರ್ಶಕವಾಗಿದ್ದಲ್ಲಿ, ಅಂದರೆ ಎಲ್ಲವೂ ಇವತ್ತು ನಡೆಸಿದ ತನಿಖೆ ಇವತ್ತು ಪತ್ರಿಕಾಗೋಷ್ಠಿ ಕರೆಯೋದು, ಹೊರಗಡೆ ಬಿಡೋದು, ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಯಾವುದೇ ಕ್ವಶನ್ಗಳ ಉದ್ಭವ ಆಗ್ತಾ ಇರಲಿಲ್ಲ. ಖಂಡಿತವಾಗಿಯೂ ಯಾರೂ ಕೂಡ ಕ್ವಶನ್ ಮಾಡ್ತಾನೇ ಇರಲಿಲ್ಲ. ಆದರೆ ಇಲ್ಲಿ ಎಲ್ಲವೂ ಹೈಡ್ ಆ್ಯಂಡ್ ಸೀಕ್ ಆಗಿ ಕಾರ್ಯಾಚರಣೆಯಲ್ಲಿ ನಡೀತಾ ಇರುವಾಗ ಯಾವುದೇ ವಿಚಾರಗಳು ಸರ್ಕಾರದ ಗಮನಕ್ಕಾಗಿರಲಿ ಅಥವಾ ಹೈಕೋರ್ಟ್ಗೆ ಆಗಿರಲಿ ಅಥವಾ ಜನಸಾಮಾನ್ಯರಿಗಾಗಿರಲಿ ಮಾಧ್ಯಮರಿಗಾಗಿರಲಿ ಎಲ್ಲಿಯೂ ಕೂಡ ಬಿಟ್ಟುಕೊಡ್ತಾ ಇಲ್ಲ. ಕೆಲವೊಂದು BLR ಪೋಸ್ಟ್ನಂತಹ ಕೆಲವೊಂದು ವೆಬ್ ಸೈಟ್ಗಳು SITಯ ಉನ್ನತ ಮೂಲಗಳಿಂದ ಅಂತ ಹೇಳಿಕೊಂಡು ಕೆಲವೊಂದು ವಿಚಾರಗಳನ್ನು ಹೊರಗಡ್ತಾ ಇರುತ್ತೆ. ಅದಕ್ಕೂ ಇದಕ್ಕೂ ಬಹಳಷ್ಟು ಹತ್ತಿರದ ಸಾಮ್ಯತೆ ಕಾಣುವ ಕಾರಣದಿಂದಾಗಿ ಜನಸಾಮಾನ್ಯರು ಮೇ ಬಿ ಇದೇ ಇರ್ಬೋದು, ಜನರಿಗೆ ಕೊಡುವಂತಹ ಒಂದು ಅಪ್ಡೇಟ್ಗಳು SIT ಮೂಲಗಳಿಂದಲೇ ಬರ್ತಾ ಇರ್ಬೋದು ಅನ್ನುವಂತಹ ಅಚಲವಾದಂತಹ ವಿಶ್ವಾಸದಲ್ಲಿದ್ದಾರೆ. ಸೊ ಇವೆಲ್ಲವನ್ನು ಗಮನಿಸ್ಕೊಂಡು ಬೇಕಾಗುತ್ತೆ. ಇವಾಗ ನೋಡಿ, ವಾರ್ತೆಗಳು ಬರ್ತಾ ಇರುವಂಥದ್ದು ಸ್ಯಾಟಲೈಟ್ ಮೀಡಿಯಾಗಳು ಯಾವುದೂ ಕೂಡ ಸತ್ಯವನ್ನು ಇದುವರೆಗೂ ಹೊರಗಡೆ ಹೇಳೇ ಇಲ್ಲ.
ಏನು ಅಲ್ಲಿನ ಇದು ಪಂಚಾಯತ್ ವಿಚಾರಗಳಲ್ಲಿ ಪಂಚಾಯತ್ ಮಾಜಿ ಅಧ್ಯಕ್ಷರುಗಳನ್ನು ತನಿಖೆ ನಡೆಸುವಂಥ ಸಂದರ್ಭದಲ್ಲಿರ್ಬೋದು, ಪೊಲೀಸ್ ಅಧಿಕಾರಿಗಳ ತನಿಖೆ ಅಥವಾ ಆಂಬ್ಯುಲೆನ್ಸ್ ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಯಾವುದೇ ಸ್ಯಾಟಲೈಟ್ ಮೀಡಿಯಾಗಳು ಅದನ್ನು ಕವರೇಜ್ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಎಲ್ಲಿ ಸೌಜನ್ಯಪರ ಹೋರಾಟಗಾರರನ್ನು ಏನು ವಿಚಾರಣೆಗೆ ಬನ್ನಿ ಅಂತ ಕರೆದ್ರೆ ಸಾಕು, ನೋಟಿಸ್ ಕೊಟ್ಟರೆ ಸಾಕು, ಎಲ್ಲ ಮೀಡಿಯಾಗಳು ಎರಡೆರಡು ಮೈಕ್ ಹಿಡ್ಕೊಂಡು ಬರುತ್ತೆ ಅದನ್ನು ಪ್ರಸಾರ ಮಾಡೋದಕ್ಕೆ. ಇದರಲ್ಲಿ ಒಂದಂತೂ ಸ್ಪಷ್ಟ, ಮಾಧ್ಯಮದವರು ಬಕೆಟ್ ಹಿಡಿದಾಗಿದೆ. ಅವರಿಗೆ ಬಕೆಟಲ್ಲಿ ಬೇಕಾದಂಥ ಎಲ್ಲ ಸೂಟ್ ಕೇಸನ್ನು ಕೊಟ್ಟಾಗಿದೆ. ಅವರಿಗೆ ಬೇಕಾಗಿರೋದು ಒಪ್ಪೋಸಿಟಲ್ಲಿ ಏನು ನಡೀತಾ ಇದೆ, ನಮ್ಮ ಅಂಗಳಕ್ಕೆ ಗೋಲ್ ಬರೋದನ್ನು ಕಣ್ಣು ಮುಚ್ಚಿ ನೋಡುವಂತಹ ಮಾಧ್ಯಮಗಳು ಅದೇ ಎದುರು ಪೋಸ್ಟಿಗೆ ಹೋಗುವಂತಹ ಎಲ್ಲ ಗೋಲುಗಳನ್ನು, ಎಲ್ಲ ಪಾಸುಗಳನ್ನು ಕೂಡ ಚಾಚು ತಪ್ಪದೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಇದೆ ಅನ್ನೋದಕ್ಕೆ ಈವಾಗ ನಡೀತಾ ಇರುವಂಥ ಸನ್ನಿವೇಶಗಳೇ ಸ್ಪಷ್ಟ ಉದಾಹರಣೆ ಅಂತ ಹೇಳ್ಬೋದು. ಸೊ ಇವತ್ತು ಗೃಹ ಸಚಿವರಾಗಿ ಅವರ ಆ ಒಂದು ಕೆಲಸವನ್ನು ಅವರು ಮಾಡಿ ಮುಗಿಸಿದ್ದಾರೆ. ಕಳೆದ ವಾರ ಏನು ಹೇಳಿದರು, ಅಂತಿಮ ವರದಿಯನ್ನು ನಾವು ಕೇಳಿದ್ದೇವೆ, ಆದಷ್ಟು ಬೇಗ ಕಂಪ್ಲೀಟ್ ಮಾಡಿಕೊಡಿ, ಮೇ ಬಿ ಸಿಗುವಂತಹ ಸಾಧ್ಯತೆಗಳಿದೆ, ಮೇ ಬಿ ಒಂದೆರಡು ದಿವಸ ಲೇಟ್ ಆಗ್ಬೋದು ಅಂತ ಹೇಳಿದರು. ಇವತ್ತು ಅಂದರೆ 6ನೇ ತಾರೀಕು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದಂತಹ ಪರಮೇಶ್ವರ್ ಅವರು ತಾಂತ್ರಿಕ ದೋಷಗಳ ಕಾರಣ 31ನೇ ತಾರೀಕು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದು ತಾಂತ್ರಿಕ ದೋಷನಲ್ಲ, ಎಲ್ಲಿ ಜನಸಾಮಾನ್ಯರು ಧ್ವನಿ ಎತ್ತೋಕೆ ಸ್ಟಾರ್ಟ್ ಮಾಡಿದರು, ಏನು ತನಿಖೆ ಇಷ್ಟು ಬೇಗ ಅಂತಿಮ ವರದಿನ ಅಂತ ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆವಾಗ ಸರ್ಕಾರಕ್ಕೆ ಗೊತ್ತಾಯಿತು ಇದು ನಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ. SIT ಸಂಪೂರ್ಣ ವರದಿಯನ್ನು ಕೊಡೋವರೆಗೆ ನಾವು ತಾಳ್ಮೆಯಿಂದ ಕಾಯಲೇಬೇಕು, ಯಾವುದೇ ಒತ್ತಡಕ್ಕೂ ಜನಸಾಮಾನ್ಯರು ಸೊಪ್ಪು ಹಾಕೋದಿಲ್ಲ ಅನ್ನೋದು ಗೊತ್ತಾಗಿದೆ. ಸೊ ಇವೆಲ್ಲವನ್ನು ಮನಗಂಡು ರಾಜ್ಯ ಸರ್ಕಾರನೇ ಮೇ ಬಿ ಆದೇಶವನ್ನು ಕೊಟ್ಟಿರುತ್ತೆ, ಸ್ವಲ್ಪ ಸಮಯ ಕಾಯಿರಿ, ಸಂಪೂರ್ಣ ವರದಿ ಬಂದ ಮೇಲೆ ಕೊಟ್ಟರೆ ಸಾಕು ಅನ್ನೋಂತಹ ವಿಚಾರ SIT ಯೊಂದಿಗೆ ಪ್ರಸ್ತಾಪ ಮಾಡಿರ್ಬೋದು. ಇವಾಗ ಮಹಿಳಾ ಹಕ್ಕುಗಳ ಆಯೋಗದ ರಾಜ್ಯ ಅಧ್ಯಕ್ಷ ಕೂಡ ಈ ಒಂದು ವಿಚಾರದಲ್ಲಿ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು ನಿಜಕ್ಕೂ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಮತ್ತು SITಗೆ ಶಾಕ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು. ಒಂದು ರೀತಿಯಲ್ಲಿ ಶಾಕ್ ಟ್ರೀಟ್ಮೆಂಟೇ. ಅಂದರೆ ಮಹಿಳಾ ಆಯೋಗವನ್ನು ಎದುರು ಹಾಕೋದಕ್ಕೆ ಖಂಡಿತವಾಗಿಯೂ ರಾಜ್ಯ ಸರ್ಕಾರಕ್ಕೆ ಸಾಧ್ಯ ಇಲ್ಲ, SITಗೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಎಲ್ಲಿ ನಾಗಲಕ್ಷ್ಮ ಚೌಧರಿ ಅವರು ಅಷ್ಟೊಂದು ಅಚಲವಾದ ನಿರ್ಧಾರವನ್ನು ತಗೊಂಡು ಇದೇ ಸ್ಟ್ಯಾಂಡಲ್ಲಿ ಇದ್ದರೆ ಖಂಡಿತವಾಗಿಯೂ SIT ಒಂದು ರೀತಿಯಲ್ಲಿ ಒಳ್ಳೆಯ ತೀರ್ಮಾನವನ್ನು ತಗೊಳ್ಬೋದು, ಒಳ್ಳೆಯ ತನಿಖೆಯನ್ನು ನಡೆಸ್ಬೋದು, ಒಳ್ಳೆಯ ಅಂತಿಮ ವರದಿಯನ್ನು ಕೊಡ್ಬೋದು. ಇಲ್ಲ, ಯಾರೂ ಧ್ವನಿ ಎತ್ತಿಲ್ಲ, ಸಂಪೂರ್ಣವಾಗಿ ನಿಶ್ಶಬ್ದರಾಗಿ ಮೌನ ತಾಳಿದರೆ ಖಂಡಿತವಾಗಿಯೂ ಈ ಒಂದು ಪ್ರಕರಣ ಇತ್ಯರ್ಥವಾಗದೆ ಇದೇ ರೀತಿಯಲ್ಲಿ ರಿಪೋರ್ಟಲ್ಲಿ ಅಂತ್ಯವಾಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇರುವಂಥದ್ದು. ಸ್ನೇಹಿತರೆ, ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.